ನಮಸ್ಕಾರ. ಕನ್ಯಾ ರಾಶಿಯ ಎಲ್ಲಾ ಸ್ನೇಹಿತರಿಗೂ ಸ್ವಾಗತ. ಜೀವನದ ಪುಟಗಳಲ್ಲಿ ಒಂದು ಹೊಸ ಹೊಳೆಯುವ ಅಧ್ಯಾಯ ಶುರುವಾಗೋ ಸಮಯ ಬಂದೇ ಬಿಟ್ಟಿದ್ದೆ. ಹೌದು, ಇದು ಸುಮ್ಮನೆ ಒಂದು ಸಣ್ಣ ಬದಲಾವಣೆ ಅಲ್ಲ. ಇದೊಂದು ರೀತಿ ಬ್ರಹ್ಮಾಂಡವೇ ನಿಮಗಾಗಿ ರೂಪಿಸುತ್ತಿರೋ ಒಂದು ಸುವರ್ಣ ಯುಗದ ಆರಂಭ. ಕನ್ಯಾ ರಾಶಿಯವರ ಬಗ್ಗೆ ಹೇಳಬೇಕು ಅಂದ್ರೆ ಅವರಷ್ಟು ಪರಿಶ್ರಮಿಗಳು ಮತ್ತೆ ಯಾರೂ ಇಲ್ಲ. ಆದ್ರೆ ಇತ್ತೀಚೆಗೆ ಎಷ್ಟೇ ಕಷ್ಟಪಟ್ರೂ ಅದಕ್ಕೆ ತಕ್ಕ ಫಲ ಸಿಗ್ತಿಲ್ಲ, ಎಲ್ಲವೂ ಇದ್ದು ಏನೋ ಒಂದು ಕೊರತೆ ಕಾಡ್ತಿದೆ, ಮುಂದೆ ದಾರಿ ಕಾಣಿಸ್ತಿಲ್ಲ ಅನ್ನೋ ಭಾವನೆ ಕಾಡ್ತಿದ್ಯಾ? ಹಾಗಿದ್ರೆ ಈಗ ನಾನು ಹೇಳೋ ವಿಷಯ ಖಂಡಿತವಾಗಿಯೂ ಒಂದು ಹೊಸ ಭರವಸೆಯನ್ನ ಮೂಡಿಸುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರ ಕಷ್ಟದ ದಿನಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬೀಳೋ ಟೈಮ್ ಬಂದಿದ್ಯಾ? ಉತ್ತರ ಖಂಡಿತವಾಗಿಯೂ ಹೌದು. ಇಷ್ಟು ದಿನ ಪಟ್ಟ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲ ಸಿಗೋ ಸಮಯ ಬಂದಿದೆ. ಇದಕ್ಕೆ ಕಾರಣ ಆಕಾಶದಲ್ಲಿ ನಡೀತಿರೋ ಒಂದು ದೊಡ್ಡ ಬದಲಾವಣೆ. ಒಂದು ಅತ್ಯಂತ ಪವರ್ಫುಲ್ ಆದ ಗ್ರಹಗತಿಯ ಬದಲಾವಣೆ ಶುರುವಾಗಿದೆ ಮತ್ತು ಇದು ಕನ್ಯಾ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಹೊತ್ತು ತರ್ತಿದೆ. ಈ ಬದಲಾವಣೆಯ ಹಿಂದಿರೋ ಶಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ದೇವಗುರು ಬೃಹಸ್ಪತಿ ಅಂದ್ರೆ ಗುರುಗ್ರಹದ ಶುಭ ಸಂಚಾರ. ಹಾಗಾದ್ರೆ ಈ ಗುರುವಿನ ಶಕ್ತಿ ಅಷ್ಟೊಂದು ಪ್ರಬಲವಾಗಿದೆಯಾ? ಯಾಕೆ ಇದನ್ನ ಒಂದು ಸುವರ್ಣ ಯುಗ ಅಂತ ಕರೀತಾರೆ? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ಈಗ ನೋಡೋಣ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ತುಂಬಾನೇ ವಿಶೇಷವಾದ ಸ್ಥಾನ ಇದೆ. ಅವನನ್ನ ಭಾಗ್ಯದಾಯಕ ಅಂದ್ರೆ ಅದೃಷ್ಟ ತರುವನು, ಜ್ಞಾನಕಾರಕ ಅಂದ್ರೆ ನಮ್ಮ ಜ್ಞಾನವನ್ನ ಹೆಚ್ಚಿಸುವನು, ಹಾಗೆ ಸಮೃದ್ಧಿಯನ್ನ ತರುವನು ಅಂತ ಕರೆಯಲಾಡತ್ತೆ. ಈ ಗ್ರಹದ ಒಂದು ಸಣ್ಣ ನೋಟ ಬಿದ್ರೂ ಸಾಕು, ಜೀವನದ ದಿಕ್ಕೇ ಬದಲಾಗಬಹುದು. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಗುರುಬಲ ಬಂದ್ರೆ ಸಾಕು ಹಣೆಬರಹವೇ ಬದಲಾಗತ್ತೆ ಅಂತ. ಆ ಮಾತು ಇದೀಗ ಕನ್ಯಾ ರಾಶಿಯವರಿಗೆ ಅಕ್ಷರಶಃ ಸತ್ಯ ಆಗೋ ಸಮಯ ಬಂದಿದೆ. ಇದೋ ಬದುಕಿನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನೋಡ್ತಾ ಇರಿ. ಸರಿ, ಇದೆಲ್ಲ ಓಕೆ. ಆದ್ರೆ ಇದರಿಂದ ಪ್ರಾಕ್ಟಿಕಲ್ ಆಗಿ ನಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ? ಮೊದಲು ಎಲ್ರಿಗೂ ತುಂಬಾನೇ ಮುಖ್ಯವಾಗಿರೋ ವೃತ್ತಿ ಹಾಗೂ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಇದು ನಿಜಕ್ಕೂ ಎಲ್ಲರಲ್ಲೂ ಒಂದು ಹೊಸ ಹುಮ್ಮಸ್ಸನ್ನ ತರುತ್ತೆ. ಯಾರೆಲ್ಲ ಒಳ್ಳೆ ಕೆಲ್ಸಕ್ಕಾಗಿ ಕಾಯ್ತಾ ಇದ್ರೋ ಅವ್ರಿಗೆ ಕಾದಿದ್ದ ಆಫರ್ ಲೆಟರ್ ಕೈ ಸೇರೋ ಸಾಧ್ಯತೆ ಇದೆ. ಆಲ್ರೆಡಿ ಕೆಲಸದಲ್ಲಿರೋರಿಗೆ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ, ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಸಿಗೋ ಯೋಗವಿದೆ. ಇನ್ನು ಸ್ವಂತ ಬಿಸ್ನೆಸ್ ಮಾಡೋರಿಗೆ ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಇದು ಪರ್ಫೆಕ್ಟ್ ಟೈಮ್, ಲಾಭ ಖಂಡಿತ. ಇನ್ನು ದುಡ್ಡಿನ ವಿಚಾರಕ್ಕೆ ಬಂದ್ರೆ ಇಲ್ಲೊಂದು ದೊಡ್ಡ ತಿರುವು ಕಾದಿದೆ. ಎದ್ದಿನ ಇದ್ದ ಸಾಲದ ಹೊರೆ ನಿಧಾನವಾಗಿ ಕಮ್ಮಿಯಾಗಿ ಸಂಪತ್ತು ಗಳಿಸೋಕೆ ಹೊಸ ಹೊಸ ದಾರಿಗಳು ತೆರೆದುಕೊಡುತ್ತೆ. ಆಸ್ತಿ ವಿಚಾರದಲ್ಲಿ ಏನಾದರೂ ಜಗಳ, ಕೇಸ್ ನಡೀತಿದ್ರೆ ಅದೆಲ್ಲ ಈಗ ಬಗೆಹರಿಯುತ್ತೆ. ಅನಾವಶ್ಯಕ ಖರ್ಚುಗಳಿಗೆ ಬ್ರೇಕ್ ಬೀಳುತ್ತೆ. ಆದರೆ ಒಂದು ಮಾತು ನೆನಪಲ್ಲಿ, ಗುರು ಅದೃಷ್ಟ ಕೊಡ್ತಾನೆ ಅಂತ ದುಂದುವೆಚ್ಚ ಮಾಡೋದಲ್ಲ, ಬದಲಾಗಿ ಇದನ್ನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋಕೆ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ದುಡ್ಡು, ಕರಿಯರ್ ಎಲ್ಲ ಒಂದು ಕಡೆ, ಆದರೆ ನಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗೋದು ನಮ್ಮ ಕುಟುಂಬದವರ ಜೊತೆ ಚೆನ್ನಾಗಿದ್ದಾಗ ಮತ್ತೆ ಆರೋಗ್ಯ ಚೆನ್ನಾಗಿದ್ದಾಗ ಅಲ್ವಾ? ಗುರು ಈ ಕ್ಷೇತ್ರಗಳ ಮೇಲೂ ತನ್ನ ಕೃಪೆ ತೋರಲಿದ್ದಾನೆ. ಮನೆಯಲ್ಲಿ ಚಿಕ್ಕಪುಟ್ಟ ವಿಷಯಕ್ಕೂ ಆಗ್ತಿದ್ದ ಮನಸ್ತಾಪಗಳೆಲ್ಲ ಮಾಯವಾಗಿ ಒಂಥರ ಪ್ರೀತಿ, ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಮದುವೆಗಾಗಿ ಕಾಯ್ತಾ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಒಳ್ಳೆ ಜೀವನ ಸಂಗಾತಿ ಸಿಗುವ ಯೋಗವಿದೆ. ಇನ್ನು ಮಕ್ಕಳಿಗಾಗಿ ಕಾಯ್ತಿರೋರಿಗೆ ಗುಡ್ ನ್ಯೂಸ್ ಕೇಳಿ ಬರ್ಬೋದು. ಒಟ್ನಲ್ಲಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಗುರು ಮುಖ್ಯವಾಗಿ ಕೊಡೋದು ಮಾನಸಿಕ ಶಾಂತಿ. ಯಾವಾಗ್ಲೂ ಏನಾದ್ರೂ ಒಂದ್ರ ಬಗ್ಗೆ ಚಿಂತೆ ಮಾಡೋ ಕನ್ಯಾ ರಾಶಿಯವ್ರಿಗೆ ಇದೊಂದು ದೊಡ್ಡ ರಿಲೀಫ್. ಮೆಂಟಲ್ ಸ್ಟ್ರೆಸ್ ಕಮ್ಮಿಯಾಗಿ ಮನಸ್ಸು ಹಗುರಾಗತ್ತೆ, ಆದ್ರೆ ದೇಹದಲ್ಲಿ ಒಂದು ಹೊಸ ಎನರ್ಜಿ ಬಂದಾಗೆ ಫೀಲ್ ಆಗತ್ತೆ. ನೋಡಿ, ಇಷ್ಟೆಲ್ಲ ಒಳ್ಳೆ ಬೆಳವಣಿಗೆಗಳು ಆಗೋ ಸೂಚನೆ ಸಿಕ್ಕಾಗ ನಾವು ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಏನಾದ್ರೂ ಮಾಡಿದ್ರೆ ಫಲ ಇನ್ನೂ ಜಾಸ್ತಿ ಸಿಗುತ್ತೆ ಅಲ್ವಾ? ಹಾಗಾದ್ರೆ ಆ ಅದೃಷ್ಟವನ್ನ ಡಬಲ್ ಮಾಡ್ಕೊಳ್ಳೋಕಿರೋ ಸಿಂಪಲ್ ಪರಿಹಾರಗಳೇನು ನೋಡೋಣ ಬನ್ನಿ. ಇವು ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್. ಮೊದಲನೇದು, ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನ ಹೇಳೋದು ಅಥವಾ ಅಟ್ಲೀಸ್ಟ್ ಕೇಳೋದು. ಇದು ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಎರಡನೆಯದು, ಗುರು ಅಂದ್ರೆ ಜ್ಞಾನದ ಕಾರಕ. ಹಾಗಾಗಿ ಓದೋ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಹೀಗೆ ಏನಾದ್ರೂ ಸಹಾಯ ಮಾಡಿದ್ರೆ ಗುರುವಿನ ಅನುಗ್ರಹ ಬೇಗ ಸಿಗುತ್ತೆ. ಮೂರನೇದು, ಗುರುವಾರದ ದಿನ ಗುರುವಿಗೆ ಇಷ್ಟವಾದ ಹಳದಿ ಬಣ್ಣದ ಬಟ್ಟೆ ಹಾಕೋದು ಅಥವಾ ದೇವರ ಪೂಜೆಗೆ ಹಳದಿ ಹೂ ಬಳಸೋದು. ಇದು ಪಾಸಿಟಿವ್ ಎನರ್ಜಿಯನ್ನ ಆಕರ್ಷಿಸುತ್ತೆ. ಕೊನೆಯದಾಗಿ ಈ ಒಂದು ಮಾತನ್ನ ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಗುರು ನಮಗೆ ದಾರಿ ತೋರಿಸ್ಬೋದು, ಅದೃಷ್ಟದ ಬಾಗಿಲನ್ನ ತೆರಿಬೋದು. ಆದ್ರೆ ಆ ದಾರಿಯಲ್ಲಿ ನಡೆಯಬೇಕಾದವರು, ಆ ಅವಕಾಶವನ್ನ ಬಳಸ್ಕೊಳ್ಬೇಕಾದವರು ನಾವೇ ಅಲ್ವಾ? ಗ್ರಹಗಳ ಬಲದ ಜೊತೆಗೆ ನಮ್ಮ ಪ್ರಯತ್ನ ಸೇರಿದಾಗ ಮಾತ್ರ ಯಶಸ್ಸು ನಮ್ದಾಗತ್ತೆ. ಹಾಗಾಗಿ ಈ ಅದ್ಭುತ ಸಮಯವನ್ನ ಸಂಪೂರ್ಣವಾಗಿ ಸದುಪಯೋಗಪಡಿಸ್ಕೊರೋಣ.